ನವನಿರ್ದೇಶಕಿ ವಿಸ್ಮಯ ಗೌಡ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ಮಯ ಗೌಡನೇ ಸ್ಪಷ್ಟನೆಯನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ. ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಇದ್ದಂತಹ ಆರೋಪ ಬಹಳ ಗಂಭೀರವಾದದ್ದು. 6.5 ಲಕ್ಷ ರೂಪಾಯಿಗಳ ಚೀಟಿಂಗ್ ಕೇಸ್. ಈ ಚೀಟಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಸ್ಮಯ ಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಶುದ್ಧ ಸುಳ್ಳು ಅನ್ನೋದು ಅವರ ಸ್ಪಷ್ಟನೆಯ ಭಾಗ. ಹಿಮಾನ್ವಿ ಬಿಂದು ಡಾಕ್ಟರ್ ಅಂತ ಹೇಳಿ ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ರು. ಅವರು ಫೇಕ್ ಡಾಕ್ಟರ್ ಅನ್ನೋದು ಗೊತ್ತಾಗಿ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ. ಕೆಲವರು ಬಂದು ಸಮಸ್ಯೆಯನ್ನು ನಮ್ಮ ಹತ್ರ ಹೇಳ್ಕೊಂಡ್ರು ಅಂತ ಇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರ ಕ್ಲಿನಿಕ್ ಅನ್ನು ಸೀಸ್ ಮಾಡಿದ್ವಿ. ಸೇರ್ ತೀರ್ಸ್ಕೊಳ್ಳೋದಕ್ಕೆ ಅಂತ ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ. ಕಾನೂನು ಹೋರಾಟವನ್ನು ನಾನು ಮಾಡ್ತೀನಿ ಅಂತ ವಿಸ್ಮಯ ಗೌಡ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ತಳ್ಳಿ ಹಾಕೋದ್ರ ಜೊತೆಗೆ ದೂರು ಕೊಟ್ಟಂತಹ ಹಿಮಾನ್ವಿ ಅವರ ಹಿನ್ನೆಲೆ ಬಗ್ಗೆನೇ ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡುವಂತ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಆಮೇಲೆ ಇಡೀ ಆರೋಪವನ್ನು ತಳ್ಳಿ ಹಾಕೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಸುಳ್ಳು, ಆ ಥರದ್ದು ಏನೂ ಆಗೇ ಇಲ್ಲ. 6.5 ಲಕ್ಷ ದುಡ್ಡಿನ ವಿಚಾರನೇ ಅಲ್ಲ, ಇದು ಕ್ಲಿನಿಕ್ ಅನ್ನು ಕ್ಲೋಸ್ ಮಾಡಿಸಿದ್ವಿ ಅನ್ನೋ ಸಿಟ್ಟಿಗಾಗಿರುವಂತಹ ವಿಚಾರ. ನಾನು ದುಡ್ಡೇ ಇಸ್ಕೊಂಡಿಲ್ಲ ಅನ್ನೋದು ಇವ್ರ ಮಾತು. ಬಟ್ ಕಂಪ್ಲೇಂಟ್ ಕೊಟ್ಟಾಕಿ ಕೂಡ ಪ್ರೂಫ್ ಜೊತೆಗೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಸುಮ್ಮನೆ FIR ದಾಖಲಾಗಲ್ಲ. ಇವ್ರದ್ದು ವರ್ಷನ್ ಇದು, ವಿಸ್ಮಯ ಗೌಡ ಅವ್ರ ವರ್ಷನ್ ಇದು. ಅವರು ಇದನ್ನು ಕಂಪ್ಲೀಟಾಗಿ ಅವ್ರ ಮೇಲಿರುವಂತಹ ಅಲಿಗೇಷನ್ಸ್ ಅನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಜೊತೆಗೆ ಈ ಕ್ಲಿನಿಕ್ ವಿಚಾರವನ್ನು ಕೂಡ ಶೇರ್ ಮಾಡ್ತಾ ಇದ್ದಾರೆ. ಅವರು ಒಂದು ಕ್ಲಿನಿಕನ್ನು ನಡೆಸ್ತಾ ಇದ್ರು, ಬಟ್ ಹಿಮಾನ್ವಿ ಡಾಕ್ಟ್ರೇ ಆಗಿರಲಿಲ್ಲ, ಫೇಕ್ ಡಾಕ್ಟರ್ ಅನ್ನೋದು ಗೊತ್ತಾಗಿತ್ತು. ಹೀಗಾಗಿ ನಾವು ನನ್ನ ಹತ್ರ ತುಂಬ ದೂರುಗಳು ಬಂದಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇವ್ರ ಹತ್ರ ಜನ ಹೋಗಿ ಯಾಕೆ ದೂರು ಕೊಡ್ತಾರೆ ಅನ್ನೋದು ಪ್ರಶ್ನೆ. ಇವರೇನಾದರೂ ಸಮಾಜ ಸೇವೆಯಲ್ಲಿ ಏನಾದರೂ ತೊಡಕೊಂಡಿದ್ರಾ ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದ್ರ ಪ್ರಕಾರ ತುಂಬ ಜನ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರು. ಹೀಗಾಗಿ ನಾನು ಸೇರಿದಂತೆ ಕೆಲವರೆಲ್ಲ ಹೋಗಿ ಅವ್ರ ಕ್ಲಿನಿಕನ್ನು ಮುಚ್ಚಿಸಿದ್ವಿ. ಇದಕ್ಕೆ ದ್ವೇಷವನ್ನು ಮಾಡ್ತಿರೋದು, ಇದು ದ್ವೇಷಪೂರಿತ ಷಡ್ಯಂತ್ರ ಅನ್ನೋದು ಅವರ ಸ್ಪಷ್ಟನೆಯ ಭಾಗ. ಮತ್ತು ನಾನು ಕೂಡ ಲೀಗಲ್ ಆಗಿ ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ವಿಸ್ಮಯ ಗೌಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ಕೊಂಡಿದ್ದಾರೆ. ಬಸವೇಶ್ವರನಗರ ಠಾಣೆಯಲ್ಲಿ ವಿಸ್ಮಯ ಗೌಡ ವಿರುದ್ಧ ಚೀಟಿಂಗ್ ಕೇಸ್ ದಾಖಲಾಗಿದೆ. ಈಗ ಆರೋಪ ಬರ್ತಾ ಇದೆ ಮೇಡಮ್, 6 ಲಕ್ಷ ಅಮೌಂಟ್ ಏನೋ ನೀವು ಇದನ್ನ ಮಾಡ್ಬಿಟ್ಟು ಮೋಸ ಮಾಡಿದೀರಾ ಅಂತ ನಿಮ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಏನ್ ಹೇಳ್ತೀರಾ ಮೇಡಮ್ ನೀವು? ಖಂಡಿತ ಇದು ಫೇಕ್ ನ್ಯೂಸ್. ಎಷ್ಟೇ ತಾನೇ ನಾನು ಒಂದು ಕೇಸ್ ನ ಗೆದ್ದಿದ್ದೀನಿ. ಆಕ್ಚುಲಿ ಹಿಮಾನ್ವಿ ಅಂತ ಬಿಂದು ಅನ್ನೋರು ಡಾಕ್ಟರ್ ಅಂತ ಹೇಳಿ ಒಂದು ಮುಖವಾಡ ಹಾಕೊಂಡು ಜನಗಳಿಗೆ ಹಗಲು ದರೋಡೆ ಅಂತಾನೆ ಹೇಳ್ಬೋದು, ಆ ರೀತಿ ಜನಗಳಿಗೆ ಮೋಸ ಮಾಡ್ತಿದ್ರು. ಕ್ಲಿನಿಕ್ ಅನ್ನ ಹೆಸರಲ್ಲಿ ಒಂದು ಹಗಲು ದರೋಡೆನೆ ಮಾಡ್ತಾ ಇದ್ರು. ತುಂಬಾ ಜನ ಹೆಣ್ಮಕ್ಳುಗಳು ನನ್ನ ಹತ್ರ ಬಂದು ಹೇಳ್ಕೊಂಡಿರೋದಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಒಂದು 6 ತಿಂಗಳಿಂದ ಅವಳ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು, ಹಿಮಾನ್ವಿ ಬಿಂದು ಅನ್ನೋರ್ ಮೇಲೆ. ಅದು ನಿನ್ನೆ ನಾನು DC ಆಫೀಸ್ ಅಲ್ಲಿ 10:30 ನಿನ್ನೆ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಅವಳು ಡಾಕ್ಟರ್ ಅಲ್ಲ, ಅವಳ ಮುಖವಾಡ ನಾವು ಬಿಚ್ಚಿದೀವಿ, ಅದ್ರಲ್ಲಿ ಅವಳು ಡಾಕ್ಟರ್ ಅಲ್ಲ ಅಂತ ಪ್ರೂವ್ ಆಯ್ತು. ಆಮೇಲೆ ಅವಳು OT ಅಂದ್ರೆ 1000 ಸ್ಕ್ವೇರ್ ಫೀಟ್ ಇಲ್ಲ ಸರ್ ಆ ಕ್ಲಿನಿಕ್ ಒಳಗೆ. ಅಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ಕೊಂಡು ಒಂದು ಸರ್ಜರಿಗಳನ್ನ ಮಾಡ್ತಾ ಇದ್ಲು. ಅನಸ್ತೇಷಿಯಾಗಳನ್ನ ಕೊಡಕ್ ಬರಲ್ಲ, ಇಂಜೆಕ್ಷನ್ ಇಟ್ಕೊಳಕ್ ಬರಲ್ಲ, ಎಲ್ಲ ಫೇಕ್ ಆಗಿರೋ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ಕೊಂಡು. ಇದು ನನ್ ಗಮನಕ್ಕೆ ಬಂದಿದ್ದಕ್ಕೆ ನಾನೊಂದು ಪಬ್ಲಿಕ್ ಸ್ಪೀಕರ್ ಆಗಿ ನಾನೇನ್ ಮಾಡಿ ಧ್ವನಿ ಎತ್ತಿ ನಾನ್ ಪರ್ಸನಲಿ ಹೋಗಿ ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿ ನಿನ್ನೆವರೆಗೂ ನಾನು ಆ ಕೇಸ್ಗೋಸ್ಕರ ಹಗಲು ರಾತ್ರಿ ಓಡಾಡಿದೀವಿ ನಾವು. ನಾನು ಆ ಕೇಸ್ ನ ವಿನ್ ಆಗಿರೋದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ನಾನು ಓಪನ್ ಆಗಿ ಹಾಕೊಂಡಿದ್ದೀನಿ. ನಾನು ಆ ಕೇಸ್ ನ ವಿನ್ ಆಗಿದ್ದೀನಿ. ಆರ್ಡರ್ ಕಾಪಿನ ನಾನು ನಿಮ್ಗೆ ನಂಬರ್ಗೆ ಕಳಿಸ್ತೀನಿ ಸರ್. ನೋಡಿ ನಾವ್ ಯಾವತ್ತಿಂದ ಅವಳ ಮೇಲೆ ನಾವು FIR ಮಾಡಿದೀವಿ, ಕಂಪ್ಲೇಂಟ್ ಮಾಡಿದೀವಿ, DC ಅವ್ರಿಗೂ ಹೋಗಿ ಅದನ್ನ ಯಾವ ರೀತಿ ಓಡಾಡಿದೀನಿ ಆ ಕೇಸ್ಗೋಸ್ಕರ. ಇದನ್ನ ಫಸ್ಟ್ ರಿವೆಂಜ್ ಆಗಿ ಇಟ್ಕೊಂಡು ಅವಳು ಅದನ್ನ ಒಂದು ಫೇಕ್ ನ್ಯೂಸ್ ನನ್ನ ಮೇಲೆ ಸ್ಪ್ರೆಡ್ ಮಾಡ್ತಿರೋಂಥದ್ದು. ನಿಮ್ ಮೇಲೆ ಈಗ ಆರೋಪ ಬರ್ತಾ ಇದೆ ಮೇಡಮ್, 6 ಲಕ್ಷ ಅಮೌಂಟ್ ಏನೋ ನೀವು ಇದನ್ನ ಮಾಡ್ಬಿಟ್ಟು ಮೋಸ ಮಾಡಿದೀರಾ ಅಂತ ನಿಮ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಏನ್ ಹೇಳ್ತೀರಾ ಮೇಡಮ್ ನೀವು? ಖಂಡಿತ ಇದು ಫೇಕ್ ನ್ಯೂಸ್. ಎಷ್ಟೇ ತಾನೇ ನಾನು ಒಂದು ಕೇಸ್ ನ ಗೆದ್ದಿದ್ದೀನಿ. ಆಕ್ಚುಲಿ ಹಿಮಾನ್ವಿ ಅಂತ ಬಿಂದು ಅನ್ನೋರು ಡಾಕ್ಟರ್ ಅಂತ ಹೇಳಿ ಒಂದು ಮುಖವಾಡ ಹಾಕೊಂಡು ಜನಗಳಿಗೆ ಹಗಲು ದರೋಡೆ ಅಂತಾನೆ ಹೇಳ್ಬೋದು, ಆ ರೀತಿ ಜನಗಳಿಗೆ ಮೋಸ ಮಾಡ್ತಿದ್ರು. ಕ್ಲಿನಿಕ್ ಅನ್ನ ಹೆಸರಲ್ಲಿ ಒಂದು ಹಗಲು ದರೋಡೆನೆ ಮಾಡ್ತಾ ಇದ್ರು. ತುಂಬಾ ಜನ ಹೆಣ್ಮಕ್ಳುಗಳು ನನ್ನ ಹತ್ರ ಬಂದು ಹೇಳ್ಕೊಂಡಿರೋದಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೆ. ಒಂದು 6 ತಿಂಗಳಿಂದ ಅವಳ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು, ಹಿಮಾನ್ವಿ ಬಿಂದು ಅನ್ನೋರ್ ಮೇಲೆ. ಅದು ನಿನ್ನೆ ನಾನು DC ಆಫೀಸ್ ಅಲ್ಲಿ 10:30 ನಿನ್ನೆ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಅವಳು ಡಾಕ್ಟರ್ ಅಲ್ಲ, ಅವಳ ಮುಖವಾಡ ನಾವು ಬಿಚ್ಚಿದೀವಿ, ಅದ್ರಲ್ಲಿ ಅವಳು ಡಾಕ್ಟರ್ ಅಲ್ಲ ಅಂತ ಪ್ರೂವ್ ಆಯ್ತು. ಆಮೇಲೆ ಅವಳು OT ಅಂದ್ರೆ 1000 ಸ್ಕ್ವೇರ್ ಫೀಟ್ ಇಲ್ಲ ಸರ್ ಆ ಕ್ಲಿನಿಕ್ ಒಳಗೆ. ಅಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ಕೊಂಡು ಒಂದು ಸರ್ಜರಿಗಳನ್ನ ಮಾಡ್ತಾ ಇದ್ಲು. ಅನಸ್ತೇಷಿಯಾಗಳನ್ನ ಕೊಡಕ್ ಬರಲ್ಲ, ಇಂಜೆಕ್ಷನ್ ಇಟ್ಕೊಳಕ್ ಬರಲ್ಲ, ಎಲ್ಲ ಫೇಕ್ ಆಗಿರೋ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ಕೊಂಡು.
ಇದು ನನ್ನ ಗಮನಕ್ಕೆ ಬಂದಿದ್ದಕ್ಕೆ ನಾನೊಂದು ಪಬ್ಲಿಕ್ ಸ್ಪೀಕರ್ ಆಗಿ ನಾನೇನ್ ಮಾಡಿದೆ, ಧ್ವನಿ ಎತ್ತಿ ನಾನ್ ಪರ್ಸನಲಿ ಹೋಗಿ ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿ ನಿನ್ನೆವರೆಗೂ ನಾನು ಆ ಕೇಸ್ಗೋಸ್ಕರ ಹಗಲು ರಾತ್ರಿ ಓಡಾಡಿದೀವಿ ನಾವು. ನಾನು ಆ ಕೇಸ್ ನ ವಿನ್ ಆಗಿರೋದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ನಾನು ಓಪನ್ ಆಗಿ ಹಾಕೊಂಡಿದ್ದೀನಿ, ನಾನು ಆ ಕೇಸ್ ನ ವಿನ್ ಆಗಿದ್ದೀನಿ ಅಂತ. ವಿನ್ ಆಗಿರೋದ್ರಲ್ಲಿ ಅವಳಿಗೆ ಏನಾಗಿದೆ, ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಡಾಕ್ಟರ್ ಅಲ್ಲ ಅಂತ ಪ್ರೂವ್ ಆಗಿದ್ದು. ಆಮೇಲೆ ಅವ್ರು ಕ್ಲಿನಿಕ್ ನ ಸೀಸ್ ಮಾಡಿ ಕ್ಲೋಸ್ ಮಾಡ್ತಿದ್ದೀವಿ. ಆರ್ಡರ್ ಕಾಪಿನ ನಾನು ನಿಮ್ಗೆ ನಂಬರ್ಗೆ ಕಳಿಸ್ತೀನಿ ಸರ್. ನೋಡಿ, ನಾವ್ ಯಾವತ್ತಿಂದ ಅವಳ ಮೇಲೆ ನಾವು FIR ಮಾಡಿದೀವಿ, ಕಂಪ್ಲೇಂಟ್ ಮಾಡಿದೀವಿ, DC ವರ್ಗು ಹೋಗಿ ಅದನ್ನ ಯಾವ ರೀತಿ ಓಡಾಡಿದೀನಿ ಆ ಕೇಸ್ಗೋಸ್ಕರ. ಇದನ್ನ ಪರ್ಸನಲ್ ರಿವೆಂಜ್ ಆಗಿ ಇಟ್ಕೊಂಡು ಅವಳು ಅದನ್ನ ಒಂದು ಫೇಕ್ ನ್ಯೂಸ್ ನನ್ನ ಮೇಲೆ ಸ್ಪ್ರೆಡ್ ಮಾಡ್ತಿರೋಂಥದ್ದು. ಇದು ವಿಸ್ಮಯ ಗೌಡ ಅವರ ಕ್ಲಾರಿಫಿಕೇಶನ್. ಇಬ್ಬರದ್ದು ವರ್ಷನ್ ನೀವು ನೋಡ್ತಾ ಇದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಇವ್ರು ಹೇಳ್ತಾ ಇರೋದು ನಾವು ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ ಹಿಂಗಾಗಿ ಸೇಡ್ ತೀರಿಸ್ಕೊಳ್ಳೋಕೆ ಅಂತ. ಅವ್ರು ನೋಡಿದ್ರೆ ಇವರು ಫ್ರೆಂಡ್ ಅಂತ ಸಲಿಗೆ ಬೆಳೆಸ್ಕೊಂಡ್ರು, ಅದಾದಮೇಲೆ ಮನೆಗೆ ಬಂದರು, 6.5 ಲಕ್ಷ ರೂಪಾಯಿಯನ್ನು ಕಷ್ಟ ಇದೆ ಕೊಡು ಅಂತ ಹೇಳಿ ಈಸ್ಕೊಂಡ್ರು, ಈಗ ನೋಡಿದ್ರೆ ಕೊಡ್ತಿಲ್ಲ ಅಂತ. ಇಬ್ಬರಲ್ಲಿ ಯಾರು ನಿಜ ಹೇಳ್ತಿದ್ದಾರೆ ಅನ್ನೋದು ತನಿಖೆ ನಂತರನೇ ಗೊತ್ತಾಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಧನು. ಕಂಪ್ಲೀಟ್ಲಿ ಎರಡೂ ಕೂಡ ಡಿಫ್ರೆಂಟ್ ವರ್ಷನ್ನು. ಅವ್ರು ನೋಡಿದ್ರೆ ಸ್ನೇಹ ಇತ್ತು, ಪರಿಚಯ ಇತ್ತು, ಅದರದ್ದು ಅಡ್ವಾಂಟೇಜ್ ಅಂತ ತಗೊಂಡ್ರು ವಿಸ್ಮಯ ಗೌಡ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವ್ರು ನೋಡಿದ್ರೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡಿದ್ವಿ ಹಿಂಗಾಗಿ ಸೇಡ್ ತೀರಿಸ್ಕೊಂಡಿದ್ದು ಅಂತ. ಯಾವ್ದು ನಿಜ ಅಂತ, ಇವರಿಬ್ಬರ ನಡುವೆ ವ್ಯವಹಾರಿಕ ಸಂಬಂಧ ಇದ್ದಿದ್ರ ಬಗ್ಗೆ ಎನಿ ಪಾಯಿಂಟ್ ಆಫ್ ಟೈಮ್ ಮಾತಾಡಬೇಕಾದ್ರೆ ವಿಸ್ಮಯ ಗೌಡ ಏನಾದರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ ಈ 6.5 ಲಕ್ಷಕ್ಕೆ ಸಂಬಂಧಪಟ್ಟಂತೆ? ಯಾಕಂದರೆ ಸುಮ್ಮನೆ FIR ಅಂತೂ ಆಗಲ್ಲ, ಅಲ್ಲಿ ಅವ್ರು ಏನಾದರೂ ಪ್ರೂಫ್ ಸಬ್ಮಿಟ್ ಮಾಡಿದ್ರೆ FIR ಆಗುತ್ತೆ. ಎಸ್ ಮಮತಾ, ಈಗಾಗಲೇ ಏನಂದರೆ ವಿಸ್ಮಯ ಗೌಡ ಅವ್ರ ಮೇಲೆ ಆರೋಪಿಸಿ ಅವರು 6.5 ಲಕ್ಷವನ್ನು 3 ವರ್ಷದ ಹಿಂದೆ ಅಂದರೆ 2022ರಲ್ಲಿ ಕೂಡ ಅವರು ಅಮೌಂಟನ್ನು ತೆಗೆದುಕೊಂಡಿರ್ತಾರೆ. 6.5 ಲಕ್ಷ ಅಮೌಂಟನ್ನು ತಗೊಂಡು ವಾಪಸ್ ಕೊಡದೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪಿಸಿ ಬಸವೇಶ್ವರ ನಗರ ಠಾಣೆಯನ್ನು ಮೆಟ್ಲೇರಿರ್ತಕ್ಕಂಥದ್ದು. ಅವರ ವಿರುದ್ಧ FIR ಅನ್ನು ಕೂಡ ದಾಖಲು ಮಾಡಿರ್ತಾರೆ ವಿಸ್ಮಯ ಗೌಡ ಅವರ ವಿರುದ್ಧ ಹಿಮಾನ್ವಿ ಬಿಂದು ಅನ್ನೋರು. ಸೊ ಈ ಒಂದು ಆರೋಪಕ್ಕೆ, ಈ ಒಂದು FIR ಮಾಡಿದಂಥ ಒಂದಿಷ್ಟು ಇದಕ್ಕೆ ಈಗಾಗಲೇ ಪ್ರತಿಕ್ರಿಯೆ ನೀಡಿದಂಥ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದಂಥ ವಿಸ್ಮಯ ಗೌಡ ಅವರು ಕಂಪ್ಲೀಟಾಗಿ ಈ ಆರೋಪವನ್ನು ತಳ್ಳಿ ಹಾಕಿರತಕ್ಕಂಥದ್ದು. ನಾನು ಅವರ ಬಳಿ ಯಾವುದೇ ರೀತಿಯಾದಂಥ ಹಣದ ವ್ಯವಹಾರವನ್ನು ಮಾಡಿಲ್ಲ, ನಾನೇ ಸುಮಾರು 5-6 ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿ ಸಿನಿಮಾ ನಿರ್ಮಾಣ ಮತ್ತು ನಿರ್ದೇಶನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ 6.5 ಕೋಟಿ ನಾನು ಯಾಕೆ ಅವರ ಬಳಿ ಹಣವನ್ನು ಪಡೀಲಿ ಅನ್ನೋ ಒಂದಿಷ್ಟು ಆ ಒಂದು ಆರೋಪಕ್ಕೆ ಇವರು ಪ್ರತ್ಯಾರೋಪವಾಗಿ ಈಗ ಈ ಒಂದು ಆರೋಪವನ್ನು ತಳ್ಳಿ ಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ವಿಸ್ಮಯ ಗೌಡ ಅವರು ಹೇಳ್ತಿರ್ತಕ್ಕಂಥದ್ದು ವೈಯಕ್ತಿಕವಾದಂಥ ಒಂದು ರಿವೆಂಜನ್ನು ತೀರಿಸ್ಕೊಳ್ಳೋದಕ್ಕೆ. ಅಂದರೆ ಅವರು ಫೇಕ್ ಡಾಕ್ಟರು ಮತ್ತು ಅವರು ಕ್ಲಿನಿಕನ್ನು ನಡೆಸ್ತಾ ಇದ್ರು, ಹಾಗಾಗಿ ಅವರ ಒಂದು ಕ್ಲಿನಿಕನ್ನು ನಾವು ಇತ್ತೀಚೆಗೆ ಕ್ಲೋಸ್ ಮಾಡಿಸಿದ್ವಿ. ಆ ಒಂದು ರಿವೆಂಜನ್ನು ತೀರಿಸ್ಕೊಳ್ಳೋದಕ್ಕೆ ಈ ಥರ ನನ್ನ ಹೆಸರನ್ನು ಹಾಳು ಮಾಡೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಿಮಾನ್ವಿ ಬಿಂದು ಅನ್ನೋದನ್ನು ಹೇಳಿರ್ತಕ್ಕಂಥದ್ದು. ಈ ಸದ್ಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿಕೊಂಡು ಈಗ ಬಸವೇಶ್ವರ ನಗರ ಪೊಲೀಸರು ಈಗ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಈ ಒಂದು ತನಿಖೆಯ ನಂತರ ಯಾವುದು ಸತ್ಯಾಸತ್ಯತೆ ಏನು ಅನ್ನೋದು ಹೊರಗೆ ಬರಬೇಕಾಗಿದೆ ಮಮತಾ. ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.